ಇಲ್ಲೇ ಅಲ್ಲ, ರೋಡ್ ಮೇ ಅಲ್ಲೋ ಉಜ್ಜಿ ಹೋಯ್ತಾ ಇರೋದೆ. ಫಾಸ್ಟ್ ಇಂಡಿಯಾ, ಗ್ರೋ ಇಂಡಿಯಾ, ನೋ ಟೈಮ್. ಏನಾದರೂ ಇದೆಯಾ ಇವ್ರಿಗೆ? ಓ ಎಕ್ಸಿಟ್ ಅಂತಂದ್ರೆ ಇನ್ನೇನು ಅರ್ಧಕ್ಕೆ ಬಂದಿದ್ದೀವಿ. ಓ ಇಲ್ಲ 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 ಇಲ್ಲ, ಗೊತ್ತಿಲ್ಲ ತೋ ಮಾಲೂಮ್ ನೈ. ನಮ್ಮನ್ನು ಕೇಳ್ತಿರೋದಾ? ಓ ಅವ್ರನ್ನ. ಓ ಕಿರ್ಚ್ಬೇಡಿ ಕಣ್ರಯ್ಯ, ನಿಧಾನ ಕೇಳ್ರಯ್ಯ. ನಮಸ್ಕಾರ ಕೆ ಎಲ್ಲ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ನಾ ರೈಡ್ನ 2ನೇ ದಿನ ಬೆಳಗ್ಗೆ ಟೈಮ್ ಎಕ್ಸಾಕ್ಟಾಗಿ ಇವಾಗ ಎಷ್ಟಾಗಿದೆ ಗೊತ್ತಾ? 6 ಗಂಟೆ 40 ನಿಮಿಷ ಆಗಿದೆ. ನಾವು ಒಂದು 40 ಕಿಲೋಮೀಟರ್ ಇದೆಯಾ ಹೈದರಾಬಾದ್ಗೆ ಇಲ್ಲಿಂದ. ಸೊ ಇಲ್ಲಿಂದ ಒಂದು 40 ಕಿಲೋಮೀಟರ್ ಹಿಂದೆನೇ, ಅಂದರೆ ಹೈದರಾಬಾದ್ಗೆ ನಮ್ಗೆ ಒಂದು 40 ಕಿಲೋಮೀಟರ್ ಇರಬೇಕಾದ್ರೇ ಒಂದು ಜಾಗದಲ್ಲಿ ಬಂದು ಸ್ಟಾಪ್ ಆಗಿದ್ದೀವಿ. ಸೊ ಇಲ್ಲಿಂದ ಹೊಡಿತು ಅಂತಂದರೆ ನಾಗ್ಪುರ್ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಒಂದು ಅರೌಂಡು 700 ಕಿಲೋಮೀಟರ್ ಆಗ್ಬೋದು ಅನ್ಸುತ್ತೆ. ಇವತ್ತು ಕವರ್ ಮಾಡ್ತೀವಿ ಅನ್ನಿಸ್ತಿದೆ, ನೋಡೋಣ. ಬಟ್ ಹೇಳೋಕ್ಕಾಗಲ್ಲ, ಪುಷ್ ಮಾಡೋದೇನು ಬೇಡ ಆಗಿತ್ತು. ಪುಷ್ ಏನು ಮಾಡಿ ಓಡಿಸ್ತಿಲ್ಲ, ನಾರ್ಮಲ್ ಆಗಿ ಹೊಡಿಯೋಣ ಆರಾಮಾಗಿ. ನೆನ್ನೆ ಫಸ್ಟ್ ದಿನ ಆಗಿದ್ದರಿಂದ 510 ಕಿಲೋಮೀಟರ್ ಆಯಿತು ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ. ಸೊ ನೆನ್ನೆ ಎಂಡಿಂಗು ಓಕೆ ಚೆನ್ನಾಗಿತ್ತು, ಒಂಥರ ಏನು ತೊಂದರೆ ಏನಿಲ್ಲ, ಆರಾಮಾಗಿ ರೈಡ್ ಮುಗಿಸ್ಕೊಂಡ್ಬಂದ್ವಿ. ಸೊ ಈಗ ಹೋಗ್ತಾ ಹೋಗ್ತಾ ನಾವು ಈ ಸ್ಟೇ ಬಗ್ಗೆ ಹೇಳಬೇಕು ಅಂತಂದರೆ, ಸ್ಟೇ 1200 ರೂಪಾಯಿ ವರ್ತಾ ಅಂತ ಕೇಳಿದ್ರೆ ಅಲ್ಲ ಅನ್ಸುತ್ತೆ ನನಗೆ. ಒಂದು ಇನ್ನೊಂದು ಸ್ವಲ್ಪ ಕನ್ಸೆಷನ್ ಮಾಡ್ಕೊಳ್ಳಿ ಅಂತ ಕೇಳಿದ್ವಿ, ಮಾಡಲಿಲ್ಲ. ಇರಲಿ, ತೊಂದರೆ ಇಲ್ಲ. ಸೊ ಬನ್ನಿ ಇವಾಗ ಹಾಗೆ ಹೋಗ್ತಾ ಹೋಗ್ತಾ ಇವತ್ತಿನ ಜರ್ನಿ ಮೋಟೋ ಬ್ಲಾಗಲ್ಲಿ ಸಿಗೋಣ. ಟೈಮ್ 6 ಗಂಟೆ 50 ನಿಮಿಷ. ಇವಾಗ ಇಲ್ಲಿಂದ ನಮ್ಮ ಡೇ 2ನ ಪಯಣ ಶುರು ಆಗ್ತದೆ. ಅಣ್ಣ ಹೌದು ಅಣ್ಣ, ಇಲ್ಲ ಇನ್ನೂ ಲೇಟ್ ಆಗುತ್ತೆ. ಒಂದು ಸ್ವಲ್ಪ ಬೆಳಗ್ಗೆ ಟೈಮ್ ಅಲ್ವಾ, ಓಡ್ಬಿಡ್ತೀವಿ ಡಿಸ್ಟೆನ್ಸು. ನಿಮ್ಮ ಹೆಸರು ಅಣ್ಣ? ಕೃಷ್ಣ ಅಂತ. ಎಲ್ಲಿ ನೇಟಿವ್? ಕುಂದಾಪುರ, ಸಿದ್ದಾಪುರ. ಓ ಹೌದಾ ಅಣ್ಣ, ನಮಸ್ಕಾರ. ಆರಾಮ? ಅಣ್ಣ ಟೀ ಕೊಡಿ ಅಣ್ಣ, ಟೀ. ಅಜಿತ್ ಬ್ರೋ ಟೀ ಕುಡ್ಕೋ ಅಣ್ಣ. ಓಕೆ. ಸೊ ಅವರು ನಮ್ಮ KKFನೇ ಕುಂದಾಪುರದಿಂದ ಇಲ್ಲಿ ಬಂದು ಹೋಟ್ಲು ಬಿಸ್ನೆಸ್ ಮಾಡ್ತಿರೋದು. ಸೂಪರ್ ನೋಡಿ. ತೆಲಂಗಾಣದಲ್ಲಿ ಅವರು ಉಡುಪಿ ಹೋಟೆಲ್ ಇದೆ, ಅದೊಂದು ಹೆಮ್ಮೆ. ಉಡುಪಿ ಎಲ್ಲ ಕಡೆ ಉಡುಪಿ ಇರುತ್ತೆ ಅಲ್ಲ ಅಜಿತ್ ಬ್ರೋ? ಗಾಡಿನೇ ಎತ್ಕೊಂಡಾಗ ಅಲ್ಲಿ ನಿಲ್ಲಿಸ್ಬಿಡೋಣ ಮುಂದಕ್ಕೆ ಅಂತ. ಗೇರು ತೆಗಿಬೇಕಲ್ಲ, ತೆಗೆದುಬಿಡೋಣ. ಮತ್ತೆ ಏನಕ್ಕೆ ಇಲ್ಲಿ ಬಂದು ಹೋಗೋದು? ಗುಡ್ ಅಲ್ಲ? ಒಳ್ಳೇದು ಮಾಡಪ್ಪ. ಉಡುಪಿ ಎಷ್ಟು ವರ್ಷ ಆಯ್ತಣ್ಣ ಇಲ್ಲಿ ಓಪನ್ ಮಾಡಿ? ಹಾಂ ಅಣ್ಣ, ಟಿಫನ್ ಬೇಡ, ಇನ್ನೂ ಲೇಟ್ ಆಗಲಿ. ನಾವು ಅಲ್ಲಿ ಮಧ್ಯೆ ಎಲ್ಲಾದರೂ ಮಾಡ್ಕೊತೀವಿ ಅಣ್ಣ. ಎಲ್ಲ ಕುಂದಾಪುರನೇ? ಹಾಂ ಸೂಪರ್. ಹೆಂಗಣ್ಣ ಬಿಸ್ನೆಸ್ ಓಕೆನಾ? ಎಷ್ಟು ವರ್ಷ ಆಯ್ತು ಹಂಗಾರೆ? 4 ವರ್ಷ. ನಾವು ನೆನ್ನೆ ನೋಡಿದ್ವಿ. ಹಾಂ, ನೇಪಾಳ ಹೋಗಿದ್ದೆ. ಅಲ್ಲಿ ಜಡ್ಚರ್ಲಾದಲ್ಲಿ ಹಾಲ್ಟ್ ಆಗಿದ್ವಿ ಫಸ್ಟು. ಹೌದಾ? ಈ ಸಲ ಇಲ್ಲಿ ಹಾಲ್ಟ್ ಆದ್ವಿ. ಬಟ್ ನಾವು ಉಡುಪಿ ಅಂತಂದರೆ ಈಗ ರೆಗ್ಯುಲರಾಗಿ ಉಡುಪಿ ಅಂತ ಹೇಳ್ತಾರಲ್ಲ, ಅಂದರೆ ಸುಮ್ಮನೆ ಬ್ಯಾಂಡಿಂಗ್ ಹಾಕತ್ತಾರಲ್ಲ. ಕೆಲವರು ಆಲ್ಮೋಸ್ಟ್ ಮಾಡ್ತಾರೆ. ಹೌದು, ಹಾಂ, ಸುಮ್ಮನೆ ಉಡುಪಿ ಅಂತ ಹಾಕೊಂಡ್ಬಿಟ್ಟಿರ್ತಾರೆ. ಅಲ್ಲಿ ನೋಡಿದ್ರೆ ಆ ಟೇಸ್ಟೇ ಇರಲ್ಲ, ಆ ವೆರೈಟಿನೇ ಇರಲ್ಲ. ಅಣ್ಣ ಬರ್ಲಂಗಾದ್ರೆ ನೋಡ್ತೀನಿ. ಹ್ಞೂ, ಥ್ಯಾಂಕ್ ಯು ಸೋ ಮಚ್. ಸಿಗೋದಾ? ನಂಗೆ ಖುಷಿ ಆಯಿತು. ಓ ಖಂಡಿತ ಬರಲೇಬೇಕು. ನೋಡಿ, ಇವರು ನಮ್ಮ ಕುಂದಾಪುರದವರು. ಇಲ್ಲಿ ಹೈದರಾಬಾದ್ಗೆ ಇನ್ನೊಂದು 60 ಕಿಲೋಮೀಟರ್ ಇರೋ ಜಾಗದಲ್ಲಿ ಹೋಟ್ಲು ಬಿಸ್ನೆಸ್ನ ಮಾಡ್ತಾಯಿದ್ದಾರೆ. ಅದು ನಾವು ಮಾಮೂಲಿ ನಮ್ಮ ಕರ್ನಾಟಕದ ಬ್ರ್ಯಾಂಡು ಉಡುಪಿ ಉಪಚಾರ್. ಸೊ ಹಂಗಾಗಿ ಅವ್ರನ್ನೂ ಮಾತಾಡಿಸಿ ಖುಷಿ ಆಯ್ತಲ್ಲ ಅಜಿತ್ ಬ್ರೋ? ಅಲ್ಲ, ಬೈಕ್ ನೋಡಿ ಕಂಡು ಹಿಡಿದು ಅವ್ರು ನಮ್ಮ ಹಳೆಯ ಸಬ್ಸ್ಕ್ರೈಬರ್ ಆ್ಯಕ್ಚುಲಿ. ಹಂಗಾಗಿ ಅವರು ಹೇಳ್ತಾರಲ್ಲಪ್ಪ, ಎಕ್ಸ್ಪಲ್ಸಲ್ಲಿ ನೋಡಿದ್ದು ಎಲ್ಲರೂ ಕ್ಲೀನಾಗಿ ಗೊತ್ತಿದೆ ಅವ್ರಿಗೆ. ನೋಡಿದೆ ಆದರೂ ಭಾರಿ ಕಣ್ಣಾಗಿರ್ಬೇಕು ಹೈವೇಲಿ ಮಾತ್ರ. ಒಂದು ಸಲ ಚೆಕ್ ಮಾಡ್ಕೊತಾ ಇದ್ದೀವಿ. ಸೊ ಹೈದರಾಬಾದ್ದು ಟ್ರಾಫಿಕ್ ಯಾವ ರೀತಿ ಇದೆ ಅಂತ. ಅಜಿತ್ ಬ್ರೋ, ನಮ್ಮ ಪುಣ್ಯಕ್ಕೆ ಇವತ್ತು ಭಾನುವಾರ ಫ್ರೀ ಇದ್ದರೆ ಬಚಾವು. ಓ ಭಾನುವಾರ ಅಲ್ವಾ? ಇಲ್ಲ ಸ್ವಲ್ಪ ಫ್ರೀ ಇರುತ್ತೆ ಬನ್ನಿ. ಯಾಕಂದರೆ ಸ್ಕೂಲ್ ಮಕ್ಕಳದ್ದು ಕ್ರೌಡು, ಆ ಪೀಕ್ ಅವರ್ ಆಫೀಸ್ ಕ್ರೌಡ್ ಕಡಿಮೆ ಇರುತ್ತೆ ಎಲ್ಲ. ಮೇ ಬಿ ಸಂಡೇ ಅಂದರೆ ಈವ್ನಿಂಗು ಸ್ವಲ್ಪ ಕ್ರೌಡ್ ಆಗ್ಬೋದೇನೋ. ನೋಡೋಣ, ನಮ್ಮ ಪುಣ್ಯ ಅಲ್ವಾ ಹೆಂಗಾಗತ್ತೆ ಅಂತ.
ಅವರೇ ಎಕ್ಸ್ಪ್ರೆಸ್ ಹೈವೇ, ಅದು ಎಕ್ಸ್ಪ್ರೆಸ್ ಹೈವೇನೆ. ನರಸಿಂಹರಾವ್ ಎಕ್ಸ್ಪ್ರೆಸ್ ಹೈವೇ ಬೇರೆ, ಇನ್ನೊಂದಿತ್ತಲ್ಲ ಯಾವುದೋ ರೆಡ್ಡಿ ಹೈವೇ ಅಂತ, ಇಲ್ಲಿ ಹತ್ತಂಗಿಲ್ಲ ನಾವು. ಅದೇ ಸೇಮ್ ನಮ್ಮೀಗ ಬೆಂಗಳೂರಲ್ಲಿ ಮಾಡೋರಲ್ಲ ಎಕ್ಸ್ಪ್ರೆಸ್ ಹೈವೇ ಆ ಥರ. ಇಲ್ಲೇ ಅಲ್ಲ, ರೋಡ್ ಮೇ ಅಲ್ಲೋ ಉಜ್ಜಿ ಹೋಯ್ತಾ ಇರೋದೆ. ಫಾಸ್ಟ್ ಇಂಡಿಯಾ ಗ್ರೋ ಇಂಡಿಯಾ, ನೋ ಟೈಮ್. ಕರೆಕ್ಟ್. ಫಾಸ್ಟ್ ಇಂಡಿಯಾ, ಗೋ ಇಂಡಿಯಾ, ಗ್ರೋಯಿಂಗ್ ಇಂಡಿಯಾ, ನೋ ಟೈಮ್. ಓಕೆ, ಬಾಯ್. ಅಂದರೆ ಒಂದು ಪ್ರಾಬ್ಲಮ್ ಏನು ಅಂದರೆ ಇಲ್ಲಿ ಜನಗಳಿಗೆ ಲೇನ್ ಮೇಂಟೆನೆನ್ಸ್ ಇಲ್ಲ. ನಮ್ಮ ಬೆಂಗಳೂರಲ್ಲಿ ಈ ಥರದ ರೋಡ್ ಇದ್ದುಬಿಟ್ರೆ ಎಷ್ಟು ಚೆನ್ನಾಗಿ ಯೂಸ್ ಮಾಡ್ಕೊಬಿಡ್ತಾರೆ ಹೇಳಿ. ಇಷ್ಟು ಫ್ರೀಯಾಗಿದ್ದರೆ ಗ್ಯಾಪಲ್ಲಿ ಹೊಡೆದಾಡ್ಬಿಡ್ತಾರೆ. ಲಾಜಿಕ್ಕಿದೆಯಾ, ಟೆಕ್ನಿಕಾಲಿಟಿ ಏನಾದರೂ ಇದೆಯಾ ಇವ್ರಿಗೆ? 2 ಬಸ್ಸು ನಿಧಾನಕ್ಕೆ ಹೋಗ್ಕೊಂಡು ಈ ಪಾಟಿ ರೋಡ್ನ ಬ್ಲಾಕ್ ಮಾಡ್ಕೊಂಡು ನಿಂತವ್ರಲ್ಲ, ಖಾಲಿ ಇದೆಯಪ್ಪ. ಅಯ್ಯೋ ದೇವ್ರೇ ಅಂತ. ಇಲ್ಲಿ ನೋಡಿ, ಇಲ್ಲಿ ಏನು ಪ್ರಾಬ್ಲಮ್ಮು ಅಂದರೆ ಈ ರೋಡ್ ದೊಡ್ಡದಾಗಿರೋದೇ ಪ್ರಾಬ್ಲಮ್ಮು ನೋಡಿ. ಸುಮ್ಮನೆ ಹಿಂಗೆ ತೇಲ್ತಾರಪ್ಪ. ಅದು ಯಾಕೆ ಹಂಗೆ ತೇಲೋದು? ಬಸ್ ನೋಡಿ, ಬಸ್ಸು ಹೆಂಗಿದೆ ಅಂತ. ಓಹೋ ಹೈದ್ರಾಬಾದ್. ಬಟ್ ಆದರೆ ಹೈದ್ರಾಬಾದ್ ನೀವು ಒಳಗಡೆ ಸಿಟಿ ಲೈಫ್ ನೋಡಬೇಕು, ನೈಟ್ ಲೈಫ್ ನೋಡಿದ್ರೆ ಕಳೆದೋಗ್ಬಿಡ್ತೀರ ಅಜಿತ್ ನೀವು. ಹೆವಿ ಲಕ್ಸುರಿ ಲೈಫು ಅಪ್ಪ. ಯೂತ್ಸ್ ಅಂತೂ ಸಿಕ್ಕಾಬಟ್ಟೆ ಎಂಜಾಯ್ ಮಾಡ್ತಾರೆ. ನೈಟ್ ಲೈಫ್ ಮಜಾನೇ ಬೇರೆ. ಆಮೇಲೆ ಇಲ್ಲಿ ಸೂಪರ್ ಕಾರ್ ಶೋಕಿ ನೈಟ್ ಟೈಮು ಹೈದ್ರಾಬಾದು. ಆಮೇಲೆ ಒಂದು ಪ್ರಾಬ್ಲಮ್ ಏನು ಅಂದರೆ ರ್ಯಾಪ್ ಆಡೋರು ಜಾಸ್ತಿ. ಅಂದರೆ ರ್ಯಾಪ್ ಅಂದರೆ ಹಾಡು ಆಡೋರಲ್ಲ. ನೈಟ್ ಟೈಮಲ್ಲಿ ಖಾಲಿ ರೋಡಲ್ಲಿ ಗಾಡಿಗಳನ್ನ ಹಾಕೊಂಡು ಎಣ್ಣೆ ಹೊಡೆದ್ಬಿಟ್ಟು ಫುಲ್ಲು ಹೊಡಿಯೋದು. ನಾನು ಅದನ್ನು ನನ್ನ ಫ್ರೆಂಡ್ ಒಬ್ಬರಿಂದ ಕೇಳ್ಬಿಟ್ಟಿದ್ದೀನಿ. ಆ ಥರದ್ದು ಎಷ್ಟೋ ಆಕ್ಸಿಡೆಂಟ್ಸ್ ಆಗಿದಾವಂತೆ ಇಲ್ಲಿ ಇನ್ನು ಹೈದ್ರಾಬಾದ್. ನೋಡಿ ಇಲ್ಲಿ ಇನ್ನೊಂದಿಬ್ರು ಕೂರಿಸ್ಕೊಳ್ರಲ್ಲ, ಇಕ್ಬಾಲ್ ಮಿನಾರ್ ಅದ್ರ ಹೆಸರು. ಚಾರ್ಮಿನಾರ್ ಇಲ್ಲೇ ಅಲ್ವಾ ಇರೋದು ಹೈದ್ರಾಬಾದಲ್ಲೇ? ಹೌದಾ? ನಾನು ಹೋಗೇ ಇಲ್ಲ. ವಾ, ಅಜಿತ್ ಬ್ರೋ ರೈಟ್. ತೆಲಂಗಾಣದಲ್ಲಿ ಉರ್ದುನೂ ಕೂಡ ಅಫಿಷಿಯಲ್ ಭಾಷೆ ಥರ ಕನ್ಸಿಡರ್ ಮಾಡ್ತಾರೆ ಅನಿಸುತ್ತೆ. ಓ ಏನೋ ಅಜಿತ್ ಬ್ರೋ ಇದು? ಮಜಾ ಇದೆ. ಇದು ಯಾವುದು ಗೊತ್ತಾ ಅಜಿತ್ ಬ್ರೋ? ಇದು ಈ ಆಲಿಬಾಬಾ ದೀಪ ಬರುತ್ತಲ್ಲ, ಅದೇ ಹಿಂಗೆ ಅಂದರೆ ಮ್ಯಾಜಿಕ್ ಆಗುತ್ತಲ್ಲ, ಅದು ನೋಡಿ ಆ ಥರ ಇಲ್ವಾ? ದೀಪ ಥರ ಇದೆಯಾ ಅದು? ದೀಪ ಉರಿಯೋ ಥರನಾ? ಇದ್ರೂ ಇರ್ಬೋದು, ಹೇಳೋಕ್ಕಾಗಲ್ಲ. ನನ್ನ ಕಣ್ಣಿಗೆ ಹಂಗೆ ಕಾಣಿಸ್ತಾ. ಶೈಟು ಇದೆಯಾ? ಸಿಕಿಂದ್ರಾಬಾದ್ ಇತ್ತಾ? ಯಾವುದೋ ಕೋಟೆನೂ ಇದೆ. ಹಾಂ, ಕೋಟೆ ಅಜಿತ್ ಬ್ರೋ? ಇವೆಲ್ಲ ಚಾನ್ಸೇ ಇಲ್ಲ, ನೋಡೇ ಇಲ್ಲ ನಾವು. ಇಲ್ಲ ಬೇರೆ ರೂಟಲ್ಲಿ ಕರ್ಕೋಗ್ತಿದ್ಯಾ ಅಂತ ನಾನು. ಇನ್ನೇ ಎಕ್ಸಿಟ್ ಅಂತಂದರೆ ಇನ್ನೇನು ಅರ್ಧಕ್ಕೆ ಬಂದಿದ್ದೀವಿ. ಇನ್ನು ಅರ್ಧ ದಾಟಿದ್ರೆ ಸಿಟಿ ದಾಟ್ಬಿಡುತ್ತೆ. ಆ್ಯಕ್ಚುಲಿ ಇದು ಮೇ ಬಿ ಇವತ್ತು ಸಂಡೇ ಅಂದ್ಬಿಟ್ಟು ಈ ರೂಟ್ ತೋರಿಸಿದೆ. ಬಟ್ ಹೋಗ್ತಿರೋದು ಕರೆಕ್ಟಾಗೇ ಇದೆ. ನಿಜಾಮಾಬಾದು, ಆದಿಲಾಬಾದು, ನಾಗ್ಪುರು ಸೇಮ್ ನಮ್ಮ ಇವೇನೇ ಇದೆ ನೋಡ್ರಿ. ಇದೆ ನಂಬೋದು. ಬನ್ನಿ ದಾಟ್ಬಿಡೋಣ. ಬನ್ನಿ ಫಸ್ಟ್ ದಾಟಿದ ತಕ್ಷಣ ಅಲ್ಲೆಲ್ಲರೂ ತಿಂಡಿ ನಿಲ್ಸ್ಬಿಡೋಣ. ಆಮೇಲೆ ಒನ್ಸಿಗ ಇಲ್ಲ ಒನ್ಸಿಗ ನಾವು ಕ್ರಾಸ್ ಆದಮೇಲೆ ಅಜಿತ್ ಬ್ರೋ ಹೈವೇಲಿ ಅಲ್ಲೆಲ್ಲೂ ಸ್ಟಾಪ್ ಮಾಡಬೇಡಿ, ಡೇಂಜರಸ್ ಇದೆ. ಯಾಕಂದ್ರೆ ನನಗೆ ಅನುಭವ ಆಗಿದೆ ಅದು. ಮತ್ತೆ ಇಲ್ಲಿ ರೈಟು ಹೆವಿ ಡೇಂಜರಸ್ ಇದೆ ಹೈವೇ ಅದು. ಬೆಳಗ್ಗೆ 10 ಗಂಟೆಲೇ ನಂಗೆ ಒಬ್ಬ ಚಾಕು ತೋರಿಸಿದ್ದ, ಹೇಳಿದ್ನಲ್ಲ ಅದಕ್ಕೆ. 2 ಇಯರ್ಸ್ ಆಗಿದೆ. ಹುಷಾರಾಗಿ ನೋಡ್ಕೊಂಡು ಕ್ರಾಸ್ ಮಾಡೋಣ ಅಲ್ಲಿ.
ಎಲ್ಲ ನಿಂತಿದ್ದಾರಪ್ಪ. ಏನಾದ್ರು ಮಾಡಿದ್ರಾದ್ರೂ ಓಕೆ, ಏನೂ ಇಲ್ಲ, ಸುಮ್ಮನೆ ನಿಂತಿದ್ದಾರೆ ಎಲ್ಲ. ಎಲೆಕ್ಷನ್ನು ಇದ್ರೂ ಇರ್ಬೋದು ಅಜಿತ್ ಬ್ರೋ, ಹೇಳೋಕ್ಕಾಗಲ್ಲ. ಸೊ 7:30 ನಾವು ಅಲ್ಲಿ ಬಿಟ್ವಿ. ಅಲ್ಲಿ ಬಿಟ್ಟಾಗ ನಮಗೆ 60 ಕಿಲೋಮೀಟ್ರ್ ಇತ್ತು ಹೈದ್ರಾಬಾದು. ಈ ಜಾಗ ಜ್ಞಾಪಕ ಇದೆಯಾ? ನಾನು ಹೋದ್ಸಲ ಬಂದಾಗ ಒಬ್ರನ್ನ ಆಟೋದವ್ರನ್ನ ರೂಟ್ ಕೇಳ್ತೀನಲ್ಲ, ಹೆಂಗಾದರೂ ಡಿಫ್ರೆಂಟ್ ರೂಟ್ ಏನಾದ್ರು ಇದೆಯಾ, ಇದ್ರೆ ಹೇಳಿ ಹೋಗ್ಬಿಡ್ತೀವಿ ಸಿಟಿ ಒಳಗೆ ಹೋಗದೆ ಇರೋಂಗೆ ಅಂತ. ಆ ಜಾಗಕ್ಕೆ ಎಕ್ಸಾಕ್ಟಾಗಿ ಬಂದಿದ್ದೀವಿ. ಇವತ್ತು ಭಾನುವಾರ ಆಗಿರೋದ್ರಿಂದ ಆಲ್ಮೋಸ್ಟ್ ಬೇಗ ಬಂದಿದ್ದೀವಿ. ನಮ್ಗೆ ಹೋದ್ಸಲ ಒಂದು ದಿನ ಫುಲ್ಲು ಹೈದ್ರಾಬಾದಲ್ಲೇ ವೇಸ್ಟ್ ಆಗಿತ್ತು. ಆದರೆ ಇವತ್ತು ಒಂದು 1 ಅವರ್ 1.25 ಗಂಟೆ ಟೈಮಲ್ಲಿ ಹೈದ್ರಾಬಾದ್ ಸಿಟಿನ ಕ್ರಾಸ್ ಆಗಿದ್ದೀವಿ. ಇದೇ ಫಸ್ಟು ಅನ್ಕೋತೀನಿ ಇಷ್ಟು ಬೇಗ ಕ್ರಾಸ್ ಆಗಿರೋದು. ಆಯಿತು, ಒಂದಿನ ಫುಲ್ಲು 12, ನಾವು ಹೊರಗಡೆ ಬರೋಷ್ಟರಲ್ಲಿ ಎಷ್ಟು 12:30 1 ಗಂಟೆ ಆಗಿತ್ತು. 1 ಗಂಟೆ ಆಗ್ಬಿಟ್ಟಿತ್ತು. ಒಂದು ದಿನ ಫುಲ್. ಇಲ್ಲಿಂದ ಕಾಣಿಸುತ್ತಾ? ಕಾಣಿಸಲ್ಲಲ್ವಾ? ಟ್ಯಾಂಕ್ ಬ್ಯಾಗ್ ತಗೋಬೇಕಾಗತ್ತೆ. ಸುಮಾರಾಗಾರು ಕಾಣಿಸ್ಲಿ. ಮತ್ತೀಗ ನಾರ್ಮಲ್ ಅಂಗಡಿಯಲ್ಲಿ ನಿಲ್ಲಿಸಿ ಗೊತ್ತಲ್ಲ, ಹೋದ್ಸಲ ಚಾರ್ಜಸ್ ಎಲ್ಲ ಹೆವಿ ಆಗಿತ್ತಲ್ಲ, ಅದ್ರ ಬದಲು ಜಾಸ್ತಿ ಆಗಿತ್ತು. 250-300 ರೂಪಾಯಿನೂ ಆಗಿತ್ತು ಅಷ್ಟೇ. ಅದು ಏನು ವಯಸ್ಸಾದವ್ರು ಅಂದ್ಬಿಟ್ಟು ಸರಿ ಆಯಿತು ಅಂದ್ಬಿಟ್ಟು ಸುಮ್ಮನೆ ಆದ್ವಿ, ಇಲ್ಲಾಂದ್ರೆ ವಾದ ಮಾಡ್ಬೋದಿತ್ತು. A few moments later. ಡನ್. ಸೊ ಇದೇ ಬೆಣ್ಣೆ ದೋಸೆನೇ ತಿಂದಿದ್ದು ನಾನು. ಸಖತ್ತಾಗಿತ್ತು ಮಾತ್ರ. ಹೋಟೆಲ್ ನೇಮ್ ಏನು? ಹೋಟೆಲ್ ನೇಮು ಸಖತ್ತಾಗಿತ್ತಲ್ಲ. ಏನಾದ್ರು ಬಿಡಿಸಿದ್ವಾ? ಇಟ್ಕೊಳ್ಳಿ. ಓಕೆ. ಸೊ ಹೈದ್ರಾಬಾದ್ ಸಿಟಿ ಎಕ್ಸಿಟ್ ಆಗಿದ ತಕ್ಷಣ ನಿಮಗೆ ಎಕ್ಸ್ಪ್ರೆಸ್ ಹೈವೇದು ಇದು ಸಿಗುತ್ತೆ. ಅದಪ್ಪ ಅದು ಅಂಡರ್ ಪಾಸು. ಅದಾಗಿದ ತಕ್ಷಣ ಮುಂದೆ ಇದೆ ನೋಡಿ. ನೆಕ್ಸ್ಟ್ ಟೈಮ್ ಏನಾದರೂ ಬಂದಾಗ ಲೆಟ್ಸ್ ಗಿವ್ ಎ ಟ್ರೈ. ನಂಗೆ ಅದೇ ಚಾಕು ತೋರಿಸಿದ್ರು ಅಂತ ಹೇಳಿದ್ನಲ್ಲ, ಇಲ್ಲೇ ಒಂಚೂರು ಮುಂದೆ ಇದೆ. ಇದು ಅಲ್ಲಿ ಫೋನ್ ಮಾತಾಡೋಕ್ಕೆ ನಾನು ಗ್ಲೌಸ್ ಚೇಂಜ್ ಮಾಡೋಕ್ಕೆ ಅಂತಂದ್ಬಿಟ್ಟು ಏನೋ ನೀರು ಕುಡಿಯೋಕೆ ಅಂದ್ಬಿಟ್ಟು ಲೆಫ್ಟ್ಗೆ ಹಾಕೊಂಡಿದ್ದು. ಹಿಂಗೆ ಜನ ಓಡಾಡ್ತಾನೆ ಇದ್ದಾರೆ. ಆವಾಗಲೇ ಬಗ್ಬಿಟ್ಟು ಹಿಂಗೆ ಎಳ್ದ. ಹಿಂಗೆ ನನಗೆ ಗೊತ್ತಾಯಿತು ಅದೇನೋ ಸಮಥಿಂಗ್ ಗೊತ್ತಾಗತ್ತಲ್ಲ, ಎಳೆಯೋದು ಪಳೆಯೋದಲ್ಲ. ಚಾಕು ಕಣ್ಣೇ ಕಾಣಿಸ್ಲಿಲ್ಲ, ಬಟ್ ಅದ್ರ ಅದು ಅಂತ ಗೊತ್ತಾಗಿದ ತಕ್ಷಣ ಹೆಂಗೋ ಸ್ಟಾರ್ಟಲ್ಲಿದ್ದೆ ಎಕ್ಸ್ಪಲ್ಸು. ಇನಿಷಿಯಲ್ ಚೆನ್ನಾಗಿ ತಗೊಳುತ್ತಲ್ಲ, ಅದುವೇ ವಾಡ್ದೆ. ಸುಮ್ಮನೆ ನಿಂತಿದ್ರೆ ಕೇಳಿ. ನನಗೊಂದು ಡೌಟ್ ಏನು ಅಂದರೆ, ಹೆವಿ ಮಳೆ ಬಂದುಬಿಟ್ರೆ ಇಲ್ಲೆಲ್ಲ ನೀರು ತುಂಬ್ಕೊಳ್ಳಲ್ವ ಇವರು? ಡ್ರೈನ್ ಹೆಂಗೆ ಏನಾಗಿಯೋ? ಡ್ರೈನ್ ಎಲ್ಲ ಮಾಡಿರಲ್ಲ ಅಲ್ವಾ? ಅದೇಪ್ಪ, ದೇವರೇ ಡ್ರೈನ್ ಕೊಡಬೇಕಷ್ಟೆ. ಟೋಲಲ್ಲಿ ಕೆಲಸ ರೋಡ್ ವರ್ಕ್ ಮುಗಿದೇ ಹೋದರೆ ಟೋಲೇ ತಗೋಬಾರ್ದು ಅಂತ ರೂಲ್ಸ್ ಇದೆ. ಆದರೆ ಇಲ್ಲಿ ಇಲ್ಲ, ಹಳೇದು ಮೇ ಬಿ ಮೇಂಟೆನೆನ್ಸ್ ಏನು ಅಂತ. ಕಂಡೀಷನ್ ಈಸ್ ಕಂಡೀಷನ್ ಅಲ್ವಾ? ಅಲ್ಲ, ನೀವು ರೋಡ್ ನೋಡ್ಕೊಳ್ಳಿ, ನಮ್ಮ ಶೆಲ್ಟ್ರ್ ಹೆಂಗಿದ್ರೆ ನಿಮ್ಗೇನು ಅಂತ ಅವ್ರು ಹೇಳ್ತವ್ರೆ ಅಲ್ವಾ? ಇದೇ ಫಸ್ಟು ನಾನು ಈ ಥರ ಶೆಲ್ಟ್ರಿಲ್ಲೇ ಇರೋ ಟೋಲ್ ನೋಡ್ತಾ ಇರೋದು ನಾನು. ಇದೇ ಫಸ್ಟು. ಸ್ಟ್ರಕ್ ಆಗ್ಬಿಟ್ರೆ ಇದರಂಥ ಯಾವ ಥರ ಇದ್ರ ಮೂಮೆಂಟ್ ಇನ್ನೊಂದಿಲ್ಲ ಅಲ್ವಾ? ಭಯ ಆಯ್ತದೆ ಅಜಿತ್ರು ಹಿಂಗೆ ಸಿಗಾಕೊಂಡಾಗ. ಜಾಗ ಇಲ್ಲ. ಈ ಆಕ್ಸಿಡೆಂಟ್ ವಿಡಿಯೋಗಳೆಲ್ಲ ನೋಡಿರ್ತೀವಲ್ಲ, ಮಿಸ್ಸಾಗಿ ಅವನಾರು ತಲೆಕೆಟ್ಟ ಅವನು ಒಂಚೂರು ಅಡ್ವರ್ಟ್ ಮಾಡಿದ್ರೆ ಮುಗೀತು. ಮಧ್ಯದಲ್ಲಿ ಸಿಗಾಕೊಂಡವರೆಲ್ಲ ಉಷ್ಟೇ. ఇప్పుడు చైనా బార్డర్. చైనా లోపల కాదు, చైనా బయట అయితే బార్డర్ చూసి వాపస్ వస్తాం. ఇది తెలంగాణనా లేక ఆంధ్రప్రదేశనా? ఇది తెలంగాణ. ఇంకా ఆంధ్రప్రదేశ్కి ఎంత టైం? ఓ ఆంధ్రప్రదేశ్ ఇక్కడ రాదు కదా. ఓకే, అలా మ్యాటర్ అయింది.
1022 ನಿಮ್ಮದು. ಎಷ್ಟು ಲೀಟ್ರು ಹಿಡಿತು ನಿಮ್ಮದು? ಹ್ಞೂ ఓకే. బిల్ తీయండి, బిల్ తీయండి. 1104 ರೂಪಾಯಿ. ರೈಟ್. ಇಲ್ಲಿ ಹಾಕಿರ್ತೀನಿ ಅಜಿತ್ ಪ್ರೋ, ಬನ್ನಿ ನೀರು ಕುಡಿಯೋಕ್ಕೆ. ಅಲ್ಲ ಕಳ್ಕೊಡಿ ಅಂತ ಹೇಳ್ತಿರೋದು. ಅವನಿಗೆ ಗೊತ್ತಿಲ್ವಾ ಅದು? ಗೊತ್ತಿಲ್ಲ ತೋ ಮಾಲೂಮ್ ನೈ छोटो, मालूम नहीं वो खोलने का? नहीं खोलता है. हाँ खोलेगा ना, दबा के करना. कितना देखो? 20. हाँ अभी 8 डालना. ನಮ್ಮ ಕತೆ ನೋಡಿ ಹೆಂಗೆ ಅಂತ. ಪೆಟ್ರೋಲ್ ಪಂಪಲ್ಲಿ 1000 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ರು ಅಜಿತ್ ಬ್ರೋ. ಓಕೆ, ನಾಗ್ಪುರ್ಗೆ ಇನ್ನೊಂದು 400 ಕಿಲೋಮೀಟ್ರ್, 360 ಕಿಲೋಮೀಟ್ರು. ಒನ್ಸ್ ಏರ್ ಆದ ತಕ್ಷಣ ರಪ್ ಅಂತ ಬಿಟ್ಟಡ ಹೇಳ್ತಾರೆ, ನಿಧಾನಕ್ಕೆ ಹೋಗಿ ಅಂತ. ಥ್ಯಾಂಕ್ ಯು. ಆದರೆ ಇದೊಂದು ರೂಲ್ ಮಾತ್ರ, ಎಲ್ಲ ಇಡೀ ಭಾರತದ ಯಾವ ಮೂಲೆಗೆ ಹೋದ್ರೂ ಇದೊಂದು ಅಲ್ವಾ, ಎಲೆಕ್ಷನ್ ಟೈಮಲ್ಲಿ ಮಾತ್ರ ಹಳ್ಳಿಗಳಲ್ಲಿ ಹಬ್ಬ ಸಡಗರ. ಏನು ನೀ ಕೇಳಿದ್ದೆಲ್ಲ ಆಮೇಲೆ ತಗೋ 5 ವರ್ಷ ನಿಂಗೆ ಇಡ್ತಾರೆ ಗುನ್ನ ನನಗೆ. ಆಗ್ರಾ. ಓಕೆ. Where are you guys going? Agra. Yes. From there, Ladakh? Arunachal Pradesh. Okay. YouTubers or YouTubers. of which channel? Kitadi Kiran. Tadi Kiran. From Tamil Nadu? No, Karnataka. Karnataka. Yeah. Okay. Nice. You are from? I'm from Hyderabad. Okay. I'm a YouTuber. Okay, nice. So I'm going for a wedding. Okay. So I just saw you guys and then was excited. Okay. Thank you bro. आपका नाम? ವಂಶಿ. ಸೂಪರ್. ಎಕ್ಸೈಟ್ಮೆಂಟು ಅದಿದ್ದೆ. ಹೌದು. ಏನು ನಮ್ಮನ್ನು ಕೇಳ್ತಿರೋದಾ? ಅವ್ರನ್ನ ಕಿರ್ಚ್ಬೇಡಿ ಕಣ್ರಯ್ಯ, ನಿಧಾನ ಕೇಳ್ರಯ್ಯ. ನಿಮ್ಮ ಮಿನಿಸ್ಟ್ರ್ ಬಂದರೆ ನಿಮ್ಮ ಮನೆಗೆ ಇಟ್ಕೊಳ್ಳಿ. ಎಲ್ಲೋಗೋದು? ಕಿದಾರು? ಅಯ್ಯೋ ಒಳ್ಳೆ ಕ್ವಾಟ ಆಯಿತು. ಇವ್ರ ಮಿನಿಸ್ಟ್ರ್ ಬಂದರೆ ಇವ್ರ ಮನೆಗೆ ಆಪೋಸಿಟಲ್ಲಿ ಕಳಿಸ್ತವ್ರು ನೋಡಿ ಅಜಿತ್ ಬ್ರೋ ಇವರು. ಅದೇ ನೋಡಿ, ಜನಗಳನ್ನ ಇಲ್ಲಿ ಪ್ರಜಾಪ್ರಭುತ್ವ ಅಂತೀವಿ. ಹಿಂಗೋಗಿ ಮತ್ತೀಗ ಅಲ್ಲಿ ತಿರ್ಕೋಬೇಕು ನಾವು. ಹೆಂಗಿದೆ ಕ್ವಾಟ್ಲೆ ನೋಡಿ, ಅಲ್ಲಿ JCB ಅಣ್ಣನಿಗೆ. ಈಗ ಅಣ್ಣ ಬಂದಿರೋದಕ್ಕೆ ನಾವು ಇಷ್ಟೆಲ್ಲ ರಿಸ್ಕ್ ತಗೊಂಡು ಬಳಸ್ಕೊಂಡು ಹೋಗ್ಬೇಕು. ನಾವು ಟ್ಯಾಕ್ಸ್ ಕಟ್ಟಿರೋದು ನಾವು, ಗಾಡಿಗೆ RTO ಕಟ್ಟಿರೋರು ನಾವು. ನೋಡಿ ಹೊಲ ಟೋಲ್ ಹತ್ರನೇ ಇವರು ಹಿಂಗೆ ಮಾಡ್ತವ್ರಲ್ಲ ಅಜಿತ್ ಬ್ರೋ, ಕ್ಯಾಂಪೇನು. ಅಲ್ಲ ಟೋಲ್ ಗೇಟ್ ಹತ್ರ ಯಾಕೆ ಇವರು ನೋಡಿ, ಅದೇ ಒಂದು ಏನೋ ಒಂದು ಸಾಮಾಜಿಕ ಕಳಕಳಿ ಇಟ್ಕೊಂಡು ಒಂದು ಪ್ರೊಟೆಸ್ಟ್ ಮಾಡ್ತೀವಿ ಅಂತಂದರೆ ಪರ್ಮಿಷನ್ ಕೊಡಲ್ಲ ಪೊಲೀಸ್ ಡಿಪಾರ್ಟ್ಮೆಂಟಿಂದ. ಪಬ್ಲಿಕ್ಕಿಗೆ ತೊಂದರೆ ಆಗುತ್ತೆ, ಪಬ್ಲಿಕ್ ನ್ಯೂಸೆನ್ಸ್ ಅಂತಾರೆ. ಇದ್ಯಾವುದು ಹಂಗಾದ್ರೆ ಟೋಲ್ ಹತ್ರ? ಇದಕ್ಕೆ ಇಲ್ಲಿ ನೋಡಿ, ಎಷ್ಟು ಇದು ಪಬ್ಲಿಕ್ ನ್ಯೂಸೆನ್ಸ್ ಅಲ್ವಾ? ಎಂಥ ಜನ ಅಂದರೆ ಗುರು, ಪ್ರಜಾಪ್ರಭುತ್ವ ಬರೀ. ಅಲ್ಲಿ ಏನೋ ಒಂಥರ ಪವರ್ ಇದೆ, ಇಲ್ಲಿ ಏನೋ ಜಾಗದಲ್ಲಿ ಪವರ್ ಇದೆ. ಯಾಕಂದರೆ ನೋಡಿ ಆ ಕಲ್ಲುಗಳು ನೋಡಿ, ನನ್ನ ಪ್ರಕಾರ ಅದು ಉಲ್ಕೆ ಆಗಿಲ್ಲ, ಅಂದರೆ ಉದ್ಭವ ಆಗಿರೋದಲ್ಲ, ಅದು ಯಾರೋ ತಂದು ಹಾಕಿರೋದು. ಅದು ನಾನೇನು ಯೋಚನೆ ಮಾಡ್ತೀನಿ ಅಂದರೆ, ಇಲ್ಲಿದೆ ಹನುಮನ್ ದೇವಸ್ಥಾನ ಇದೆ, ಅಲ್ಲಿ ಏನಾರು ಆಗಿರ್ಬೋದು. ಪರ್ಟಿಕ್ಯುಲರ್ ಆಗಿ ನೋಡಿ 2 ಬೆಟ್ಟಕ್ಕೆ ಮಾತ್ರ ಯಾಕೆ ಹಂಗಿದೆ. ಜೈ ಶ್ರೀರಾಮ್. ಮಧ್ಯದಲ್ಲಿ ಅಜಿತ್ ಬ್ರೋಗೆ ಸ್ವಲ್ಪ ನಿದ್ದೆ ಥರ ಆಯಿತು, ಅದಕ್ಕೆ ಲೈಟಾಗಿ ಹಾಕ್ಬಿಟ್ಟು ಲೆಫ್ಟಲ್ಲಿ ಸ್ವಲ್ಪ ವಿಶ್ರಾಂತಿ ತಗೋತಾ ಇದ್ದೀವಿ. ಆ್ಯಕ್ಚುಲಿ ಇಲ್ಲಿ ನಿಲ್ಸಂಗಿಲ್ಲ, ಫಾರೆಸ್ಟ್ ರೂಟು, ಸೇಫ್ಟಿನೂ ಇಲ್ಲ. ಬಟ್ ಆದರೂ ಒಂಚೂರು ನಂಬೋದು, ಏನು ತೊಂದರೆ ಇಲ್ಲ. ಓಪನ್ ಜಾಗ. ಹಾಂ ಅಲ್ಲ, ಕಳ್ಳ ಬಂದು ಇಲ್ಲಿ ಎಷ್ಟೊತ್ತು ಅಂತ ಇರೋಕ್ಕಾಗುತ್ತೆ? ಮೇ ಬಿ ನೈಟ್ ಗೀಟಲ್ಲಿ ಹಿಡಿದ್ರೆ ಹಿಡಿಬೋದೇನೋ ಅವನು. ಇಷ್ಟೊತ್ತಲ್ಲಿ ಹಾಕಿರ್ತಾನೆ ಈ ಊರಿ ಬಿಸಿಲಲ್ಲಿ, ಹೆಂಡತಿ ಮಕ್ಕಳ ಜೊತೆ ಮನೇಲಿ ಇರೋದು.
ನೈಟ್ ಡ್ಯೂಟಿ. ನೈಟ್ ಡ್ಯೂಟಿಲಿ ಬರ್ತಾನೆ ಅವನು. ನೈಟ್ ಡ್ಯೂಟಿ ಇರೋದು ಪಾಪ. ಮತ್ತೆ ಇವಾಗಲೇ ಬಂದರೆ ಡೇ ಡ್ಯೂಟಿ ಇರಲ್ಲ ಅವ್ರಿಗೆ. ಸೌಂಡು ಅದ್ರದ್ದು ಇಂಟರ್ಕಾಮಲ್ಲಿ ಕ್ಲೀನಾಗಿ ಕ್ಯಾಪ್ಚರ್ ಆಗ್ಬಿಟ್ಟು ನಿಮ್ಮ ಇಂಟರ್ಕಾಮಲ್ಲೂ ಕೇಳಿಸ್ತೈತೆ. ಹೊಡಿತೈತಾ ನೋಡಿ ಕ್ಲೀನಾ. ಆ ಕಡೆ ನೋಡ್ಕೊಳ್ಳಿ. ಇಲ್ಲೇ ನಿಲ್ಸೋಗಿ ಒಂದೇ ಸಲ ಹೋಗೋದು ಬೇಡ. ಹೋಗ್ಲಿ ಇರಿ. ಕಾರ್ ಹೋದ್ಮೇಲೆ ಹೋಗಿ ಬನ್ನಿ. ಚೆನ್ನಾಗಿದೆ ಡಾಬಾ ಅಲ್ವಾ? ಗಾಡಿ ಬಂದರೆ ಸಾಕು. ಮಂಚ ಹಾಕಿದ್ದಾನೆ. ಫಸ್ಟ್ ಮಂಚದಲ್ಲಿ ಮಲಗಿಬಿಡೋಣ ನಿಮ್ದೇಗಿ ಚೈ ಅಂತ. ಇವ್ರು ಬೇರೆ ಏನೋ ರೌಂಡ್ ಟೇಬಲ್ ಹಾಕ್ಕೊಂಡಿದ್ದಾರೆ. ಅವರೇನೋ ಬಿಸ್ನೆಸ್ ಎಲ್ಲ ಪಾರ್ಟಿ ಮೀಟಿಂಗ್ಸ್. ಚಿನ್ನಾಭರಣಗಳು ನೋಡಿದ್ರೆ ಗೊತ್ತಾಗಲ್ವ ನಿಮಗೆ ಅಲ್ಲ? ಸುಸ್ತಾಗೋಯ್ತು. ಬಿಸ್ನೆಸ್ದೇ ಮೀಟಿಂಗ್ ಅದು. ಎಷ್ಟು ಚೆನ್ನಾಗಿ ಹಾಕೊಂಡವ್ರಲ್ಲ. ಓಕೆ, ಸೊ ಈಗ ಊಟಕ್ಕೆ ಅಂದ್ಬಿಟ್ಟು ಈ ಡಾಬ್ದಲ್ಲಿ ನಿಲ್ಲಿಸ್ತೀವಿ. ಒಳ್ಳೆ ನೋಡಿ, ಈ ಥರ ನಾರ್ತ್ ಸೈಡಿಗೆ ಬಂದಾಗ ಈ ಥರ ಡಾಬಾ ಕಾನ್ಸೆಪ್ಟು. ಆದರೆ ಏನು ಗೊತ್ತಾ, ಕ್ಲೀನ್ನೆಸ್ನೇ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ನಾವು. ಇಲ್ಲಿ ಕ್ಲೀನ್ನೆಸ್ ಅಷ್ಟೇ ಇರುತ್ತೆ. ಬಟ್ ಹೆಂಗೆ ಆಗ್ಬಿಡುತ್ತೆ ಅಂತಂದರೆ ಒಂದೊಂದ್ಸಲ ಬೈಕಲ್ಲಿ ಬಂದಾಗ ಸದ್ಯ ಇಲ್ಲೆಲ್ಲರೂ ಊಟ ಸಿಕ್ಕರೆ ಸಾಕಪ್ಪ ನಿಮ್ಮದೇ ತಿನ್ಕೊ ಹೋಗ್ಬಿಡೋಣ ಅನ್ನೋದು ಇರುತ್ತೆ. ಏನಾಜಿತ್ ಬ್ರೋ? ಕ್ಲೀನ್ನೆಸ್ ಎಲ್ಲ ನಾವು ಲೆಕ್ಕ ಹಾಕೋಕ್ಕಾಗಲ್ಲ. ಪರವಾಗಿಲ್ಲ, ಹಾಂ, ಊಟ ಚೆನ್ನಾಗಿದೆ ಅನ್ನಿಸ್ತಿದೆ. ನೋಡೋಣ, ಅದು ಕೊಟ್ಟ ಮೇಲೆ ಹೇಳೋಕ್ಕಾಗೋದು. ಸದ್ಯಕ್ಕಂತೂ ಇಲ್ಲಿ ಹೇಳೋಕ್ಕಾಗಲ್ಲ ಅಲ್ಲ. ಇಲ್ಲಿ ಎಕ್ಸ್ಪೆಕ್ಟೇ ಮಾಡಿ. ಸೊ ತೂರ್ ದಾಲ್ ಅಂದರೆ ತೊಗರಿಬೇಳೆ ದಾಲು ಮತ್ತು ಬಟರ್ ರೋಟಿ. ಹೆಂಗೈತೆ ಅಜಿತ್ ಬ್ರೋ? ಚೆನ್ನಾಗಿದೆ. ಓಕೆನಾ? ರೋಟಿ ಚೆನ್ನಾಗಿದೆ ಅಲ್ಲ. ಒಳ್ಳೆ ನಮ್ಮ ಚಪಾತಿ ತಿನ್ನಂಗೆ ಅನ್ನಿಸ್ತೈತೆ ನನಗೆ. ಇನ್ನೊಂದು ಬಂತು. ಎರಡು ಅಂದ್ರೆ ಬರೀ ಎರಡು ಮಾತ್ರನಾ ಹೆಂಗೆ? ನೋಡೋಣ ಏನು ಹೇಳ್ತಾನೆ ಅಂತ ಅಲ್ವಾ. 4 ಪೀಸ್ ಬರುತ್ತೆ ಅಂದ್ಕೊಂಡ್ರೆ. एक प्लेट में 1 पीस है 2 पीस है? 1 प्लेट में 1 पीस है 2 पीस है? ये 2 प्लेट का ना? और दो रोटी. ಇಲ್ಲ ರೈಸ್ ಹೇಳ್ತೀರಾ? ಅದಾದ್ಮೇಲೆ ರೈಸ್ ಹೊಡಿಯೋಣ. ಹೊಡಿಯೋಣ ಇರಿ, ಹೊಡಿಯೋಬೋದು ಏನಿಲ್ಲ. ಆಮೇಲೆ ರೈಸ್ ಬೇಕಾದ್ರೆ ಸಿಂಗಲ್ ರೈಸ್ ತಗೋಣ. ಒಂದು ರೈಸ್. ಹಾಂ, ಇನ್ನೇನು ಶುರು ಆಯ್ತಲ್ಲ, ಇನ್ನಿದೆ. ಇನ್ನು ನಮಗೆ ಅಡ್ಜಸ್ಟ್ ಆಗ್ಬೇಕು ನಾವು ಇಲ್ಲಿಗೆ. ಆ್ಯಕ್ಚುಲಿ 310 ರೂಪಾಯಿ ಆಯಿತು. ಸೊ 310 ರೂಪಾಯಿಗೆ ಏನೇನು ಅಂತಂದರೆ 4 ರೋಟಿ ಮತ್ತು ದಾಲ್ ತಿನ್ಕೊಂಡು ಅದಾದಮೇಲೆ ಸ್ವಲ್ಪ ಚಾವಲ್ಲು. ತುಂಬ ಚೆನ್ನಾಗಿತ್ತು. ನಿನ್ನ ಹೆಸರೇನು? ನೇಮ್ ಏನು ನೇಮ್? तुम्हारा नेम? मेरा नाम हाँ बाबू सिंह। किधर से आप? कुल्लारी। ये तेलंगाना है नहीं? तेलंगाना. ये कुल्लारी बाजू में. నీ మదర్ టంగ్ తెలుగా మరి తెలుగే మాట్లాడచ్చు కదా? అవునా? లేదు, నాకు తెలుగు వచ్చు బాగా. నాకు హిందీ రాలేదు ఉత్నా. నాకు తెలుగు వస్తుంది. ఇది డ్యూక్ కాదు, ఇది KTM 390. 2 పేర్లు. ఇప్పుడు మనం పోతాం అరుణాచల్ ప్రదేశ్, సిక్కిం. స్పీడ్ అయితే పోతుంది, కానీ మనం ట్రై చేయలేదు. ఎందుకంటే అపాయం కదా, స్పీడ్ అపాయం కదా. డేంజర్. స్పీడ్ నో స్పీడ్. ನಿಧಾನಂಗ. ಬಂದೆ ನಾನು. ಸರಿ, ಫೋನ್ ಒಳಗೆ ಹೋಗೋಣ. ನೋ ಟೈಮ್. ಸೆಲ್ಫ್ ಪ್ರಮೋಷನ್, ಟಿಪಿಕಲ್ ಕನ್ನಡಿಗ ಇನ್ಸ್ಪಿರೇಷನ್. ಓಕೆ, ಬರೋಣ ಬನ್ನಿ. ಮತ್ತೆ ಇನ್ನೊಂದು ಪೆಟ್ರೋಲ್ ಬ್ರೇಕ್ ಬೇರೆ ಇದೆ. ಸೊ ಟೈಮ್ ಎಕ್ಸಾಕ್ಟಾಗಿ ಇವಾಗ 3:30. ನಾಗ್ಪುರ್ಗೆ ಇಲ್ಲಿಂದ 215 ಕಿಲೋಮೀಟ್ರ್ ಇದೆ. ಮೇ ಬಿ ಇವತ್ತು ಸಂಜೆ ಆಗುತ್ತೆ, ನೋಡೋಣ. ಅಣ್ಣ ಫೋನ್ ಬೇಡ ಕಣಣ್ಣ, ಈ ಪಾರ್ಟಿ ಹೈವೇಲಿ ಗಾಡ ನಡಗ್ತೀವಿ ನಾವು ಇಲ್ಲಿ ಕ್ರಾಸ್ ಮಾಡೋಕ್ಕೆ. ನೀನು ಹೆಂಗಣ್ಣ ಅಷ್ಟು ಧೈರ್ಯ ಇವಾಗ ಫೋನ್ ಹಿಡ್ಕೊಂಡು ಹೋಯ್ತೀಯಾ? ಜೀವ ದೊಡ್ಡದಲ್ಲ. ಈ ಟ್ರಿಪ್ನ 3ನೇ ರಾಜ್ಯಕ್ಕೆ ಎಂಟ್ರಿ ಆಗ್ತಾ ಇದ್ದೀನಿ, ಮಹಾರಾಷ್ಟ್ರ. ಸೊ ಫಸ್ಟು ಆಂಧ್ರ ಪ್ರದೇಶ, ಆಮೇಲೆ ತೆಲಂಗಾಣ, ಇವಾಗ ಮಹಾರಾಷ್ಟ್ರ. ಹೋದ್ಸಲ ನಾವು ಅಜಿತ್ ಬ್ರೋ ಎಂಟ್ರಿ ಆಗ್ಬೇಕಾದ್ರೆ ಕೂಗ ಆಡ್ಕೊಂಡು ಹೋಗಿದ್ವಿ. ಬೇಡ ಕೂಗಣ. 3ನೇ ರಾಜ್ಯಕ್ಕೆ ಬಂದಿದ್ದೀವಿ.
ಆಮೇಲೆ ಗುಳಿ ಗುಂಡಿ ಏನ್ಬಿಟ್ಟು ಆಮೇಲೆ ನಮ್ಗೆ ಓ ಅಂತ ಕೂಗಂಗಾಗ್ಬಿಟ್ರೆ ಅದೇ ಒಂದು ಟೋಲಿಂದ ಇನ್ನೊಂದು ಟೋಲ್ಗೆ 60 ಕಿಲೋಮೀಟರ್ ರೇಂಜ್ ಇರಬೇಕು. ಹೈವೇ ಅಥಾರಿಟಿ ಆಫ್ ಇಂಡಿಯಾ ಹೇಳೋ ಪ್ರಕಾರ, ಅದರ ರೂಲ್ಸ್ ಪ್ರಕಾರ. ಅದಕ್ಕಿಂತ ಕಡಿಮೆನಲ್ಲಿ ಯಾರು ಟೋಲ್ ಮಾಡ್ತು ಅಂತಂದರೆ ಅದು ಕಂಪ್ಲೇಂಟ್ ಆಗುತ್ತೆ, ರೈಸ್ ಆಗುತ್ತೆ, ಅದ್ರ ಮೇಲೆ ಆಕ್ಷನ್ಸ್ ತಗತ್ತೆ. ಬಟ್ ಆದರೆ ಕಂಡೀಷನ್ಸ್ ಇದ್ದಾವೆ ಅದರಲ್ಲಿ. ಸ್ಟೇಟ್ ಬಿಟ್ಟು ಸ್ಟೇಟ್ ಬಂದ ತಕ್ಷಣ ಈಗ ಅದು ಯಾವುದೋ ತೆಲಂಗಾಣ ಸ್ಟೇಟು, ಇದು ಮಹಾರಾಷ್ಟ್ರ ಸ್ಟೇಟು. ಸೊ ಇಲ್ಲಿ 60 ಕಿಲೋಮೀಟ್ರ್ ಅಪ್ಲೈ ಆಗಲ್ಲ, ಆಯಾ ಸ್ಟೇಟ್ಗೆ ಬಿಟ್ಟಿದ್ದಾಗಿರುತ್ತೆ. ಕೆಲವೊಂದು ಸಲ ಈವನ್ ಡಿಸ್ಟಿಕ್ ಟು ಡಿಸ್ಟಿಕ್ಕು ಆ ರೂಲ್ಸ್ ಅಪ್ಲೈ ಆಗುತ್ತೆ. ಅಂದರೆ 60 ಒಳಗಡೆನೂ ಇರ್ಬೋದು ಅನ್ನೋ ಥರ. ಅಥವಾ ಕೆಲವೊಂದು ಕಡೆ ಡಿವಿಯೇಷನ್ಸ್ ಎಲ್ಲ ನಡೆಯುತ್ತಲ್ಲ, ಒಂದು ಏರಿಯಾ ಟು ಇನ್ನೊಂದು ಏರಿಯಾ, ಆವಾಗಲೂ ಹಾಕ್ಬೋದಂತೆ. ಅದೇ ಸಮ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಮೇಲೆ 60 ಕಿಲೋಮೀಟ್ರ್ ಹಿಡಿಯೋದು. ಇದೇ ಲೂಸ್ ಆಗೈತೆ ರೋಡ್ ಕಂಡೀಷನ್ಗೆ. ರೋಡೆಲ್ಲ ಬ್ಲಾಕ್ ಆಗಿದೆ, ನೀವು ನೋಡ್ಬೋದು. ಏನಕ್ಕೆ ಅಂತಂದರೆ ಈಗ ಈ ಬೇರೆ ಸ್ಟೇಟ್ ಗಾಡಿಗಳೆಲ್ಲ ಪಾಸ್ ಆಗಬೇಕಾದ್ರೆ ಲೋಡ್ ಇರೋದಕ್ಕೆಲ್ಲ ಟ್ಯಾಕ್ಸ್ ಕಟ್ಟೋಬೇಕಲ್ಲ, ರೋಡ್ ಟ್ಯಾಕ್ಸ್. ಹಂಗಾಗಿ ಇವರು ಇಲ್ಲಿ ಲೆಫ್ಟ್ ಮಾಡ್ತಾರೆ. ಸೊ ಹಂಗಾಗಿ ಇಲ್ಲಿ ಇನ್ನೊಂದು ವಿಷಯ ನಡೀತಾ ಇದೆ. ಸೊ ಪೊಲೀಸವರು, ಮಹಾರಾಷ್ಟ್ರ ಬಾರ್ಡ್ರಲ್ಲ ಇದು, ಮಹಾರಾಷ್ಟ್ರ ಬಾರ್ಡ್ರಲ್ಲಿ ಪೊಲೀಸವರು ಬರೋ ಎಲ್ಲ ಟ್ರಾನ್ಸ್ಪೋರ್ಟ್ ಗಾಡಿಗಳನ್ನ ಹಿಡಿತಾ ಇದ್ದಾರೆ, ಅಂದರೆ ಲಾರಿಗಳನ್ನ, ಆಯಿತಾ. ಕೆಲವೊಂದನ್ನು ಹಂಗೆ ಬಿಟ್ಬಿಡ್ತಾ ಇದ್ದಾರೆ, ಕೆಲವೊಂದನ್ನು ಹೋಗಿ ಒಳಗಡೆಗೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಮ್ಮ KKF ಯಾರಾದರೂ ಲಾರಿ ಡ್ರೈವರ್ಸ್ ಇತ್ತು ಅಂತಂದರೆ ಒಂದು ಸಣ್ಣದಾಗಿ ಇನ್ಫಾರ್ಮೇಷನ್ ಕೊಡಿ, ಅದು ಯಾವ ಲೆಕ್ಕ ಅಂತ. ತೋರಿಸ್ತಿಲ್ಲ ಅಲ್ಲ ಯಾರು, ಅವ್ರ ಪಾಡಿಗೆ ಹೋಯ್ತಾ ಇದ್ದಾರೆ. ಓಕೆ, ಸೊ ಸತ್ಯಾಂಶ ನಮಗಂತೂ ದೂರದಿಂದ ನೋಡ್ತಿರೋರು ಗೊತ್ತಾಗಲ್ಲ. ಅದು ಅನುಭವಿಸಿರೋ ಡ್ರೈವರ್ಗಳೇ ಪಾಪ ಹೇಳಬೇಕು ಸತ್ಯ ಏನು ಅಂತ ಅಲ್ವಾ. ಇಲ್ಲಾಂದ್ರೆ ಹಿಂಗೂ ಇರ್ಬೋದು ಅಜಿತ್ ಬ್ರೋ, ಅವ್ರ ಸ್ಟೇಟ್ ಗಾಡಿ ಬಿಟ್ಟು ಮಿಕ್ಕ ಎಲ್ಲ ಸ್ಟೇಟ್ನು ಹೋಗಿ ಅಂತಿರ್ಬೋದಾ? ಅದು ಚಾನ್ಸಸ್ ಇರುತ್ತೆ ಅಲ್ಲ. ಇಲ್ಲ, ನಮ್ಮ ಕರ್ನಾಟಕ ಗಾಡಿನ ಬಿಟ್ಟರು. ಹಾಂ, ಹೌದು, ಕರ್ನಾಟಕ ಗಾಡಿನ ಬಿಟ್ಟರು. ಇದರಲ್ಲಿ ಏನಿಲ್ಲ, ಚೆಕ್ ಮಾಡಿ. ಇದರಲ್ಲಿ ಏನಿದೆ? ಏನೂ ಇಲ್ಲ, ಇದನ್ನ ಬಿಡಲೇಬೇಕು. ಇದನ್ನು ಹಿಡಿದು ನೋಡ್ರಿ ಸರ್, ನಿಮ್ಮನ್ನು ನೋಡ್ತೀನಿ, ನಿಮ್ಮ ಧೈರ್ಯ ಮೆಚ್ತೀನಿ ಅನ್ಬೇಕು ಅವನು. ನೋಡೋಣ ಬನ್ನಿ ಏನು ಮಾಡ್ತಾರೆ ಅಂತ. ನಮ್ಮನ್ನು ಅಡ್ಡ ಹಾಕ್ಬೇಕು, ಹೋಗೋ ಒಳಗಡೆ ಹೋಗೋ ಅನ್ಬೇಕು. ಸರ್ ನಾನು ಬಡವ ಸರ್, ನಾನು ಬಿಟ್ಬಿಡಿ ಸರ್ ಅಂತ ಅನ್ಬೇಕು. ಹಾಂ, ಆ್ಯಕ್ಚುಲಿ ಇಲ್ಲಿ ಏನಕ್ಕೆ ಸ್ಟಾಪ್ ಮಾಡಿದ್ದೀವಿ ಅಂದರೆ ನಮ್ಮ ಅಜಿತ್ ಭೈ ಅವ್ರುಗಳು ನೋಡಿದ್ರಲ್ಲ ಆ ಜಾಗ ಇದು. ಸೊ ಸುಮ್ಮನೆ ನೋಡೋಣ ಯಾಕೆ ಬಿದ್ದರು ಅಂತ. ಆವತ್ತು ನಾವು ಬಿದ್ದಿದ್ದು ಬೈದಲ್ಲಿ ನಾವು ಆ ಕಡೆ ಹೋಗಲಿಲ್ಲ. ಕೆಂಡ ಇದೆ ಈ ಕಡೆ, ಹುಷಾರಾಗಿ ನೋಡ್ಕೊಂಬನ್ನಿ ಇಲ್ಲಿ. ಆದರೆ ಅಜಿತ್ ಅವ್ರು ಯಾಕೆ ಬಿದ್ದರು ಅಂತಲೇ ಗೊತ್ತಾಗಲಿಲ್ಲ. ಹಾಂ, ಕರೆಕ್ಟು, ಇಲ್ಲೇ ಗ್ರೌಂಡ್ ರಿಪೋರ್ಟ್. ಇವಾಗ ನೀವು ಇಲ್ಲೇ ಎಲ್ಲೋ ಬಿದ್ರಿ ಅಜಿತ್ ಬ್ರೋ. ಮಹಾರಾಷ್ಟ್ರನು ನಮ್ಮದೇ. ಹ್ಞೂ, ನಮ್ಮದೇ ನಮ್ಮದೇ ಕೇಳ್ತೀನಿ. ಫುಲ್ಲು ಎ ಖಾತ ಬಿ ಖಾತ ಎಲ್ಲ ನಮ್ಮದೇ. ಅಲ್ಲೊಂದು ಮಾಡ್ಬೋದು. ಹೋಗುತ್ತಾ? ನಂದು ಡೌಟಾ ಅಂತ ಇಲ್ಲ, ನೀವು ಅಷ್ಟೆಲ್ಲ ರಿಸ್ಕ್ ತಗೊಂಡು ಹೋದ್ರಿ, ಇಲ್ಲಿ ಕ್ಲಿಯರೇ ಆಗೋಯ್ತೈತೆ. ಕಾರ್ ಒಂದು ಬಂದು ಪೆಟ್ಕೊಂಡ ಇಲ್ಲಿ. ಹಾಂ, ಅಲ್ಲ ಒಂಚೂರು ಸರಿ, ಬಟ್ ಇಳಿದು ಬಿಡ್ತೀನಿ ಕೆಳಗಡೆಗೆ, ರಿಸ್ಕ್ ಆಗುತ್ತೆ. ಅಲ್ಲೇನಿಲ್ಲ, ಕಾಣಿಸ್ತಿದೆ ಅಷ್ಟೇ. ಇಲ್ಲ ಅಜಿತ್ ಬ್ರೋ, ಈ ಕಡೆ ಸೈಡಲ್ಲಿ ಆ ಕಡ್ಡಿ ಪಡ್ಡಿ ಎಲ್ಲ ಇದೆ. ಹ್ಞೂ, ಹೊಡಿಯುತ್ತೆ ಸುಮ್ಮನೆ. ಒಂಚೂರು ಮೂವ್ ಆಯಿತು ಇರಿ, ಮೂವ್ ಆದರೆ ನೋಡ್ಕೊಂಬಂದ್ಬಿಡ್ತೀನಿ. ಎಲ್ಲೇ ಇದ್ದಾನೆ, ಲೆಫ್ಟಲ್ಲೇ ಇದ್ದಾನೆ, ಏನೋ ಸಾಧನೆ ಮಾಡಿಬಿಡ್ತೀನಿ ಏನೋ ಥರ. ಹ್ಞೂ ಹ್ಞೂ, ಥ್ಯಾಂಕ್ ಯು. ಬಂದೆ ಅನ್ಕೊಳ್ಳಿ. ಕಾಣಿಸ್ತಾ ಇದ್ದೀನಾ ನಾನೇನಾದರೂ? ನೀವು ಕಾಣಿಸ್ತೀರಿ ನನಗೆ. ನೀವು ಯಾವಾಗಲೂ ನನ್ನ ಹಾರ್ಟಲ್ಲಿ ಇರ್ತೀರಲ್ಲ, ಯಾವಾಗಲೂ ಕಾಣಿಸ್ತಾ ಇರ್ತೀರ. ये नॉन एसी का? नॉन एसी जो भी मैडम ने बोला है वो तो ओके ओके अजित ब्रो ಕೊಡ್ಬೋದು. ಬಿಸಿನೀರು ಜಾಸ್ತಿ ಕೇಳಬೇಕಾಯ್ತು. ಹಾಟ್ ವಾಟರ್ है ना? ಹಾಟ್ ವಾಟರ್ ಅಭಿ ಇಲ್ಲ. ಹಾಂ, ಇದೆಯಂತೆ. ಓಕೆ, ಮಾಡ್ಬೋದು. ಸುಮ್ಮನೆ ಮಾಡೋಣ, ಸುಮ್ಮನೆ ಇನ್ನು ಮತ್ತೇನು ಬಾರ್ಗೇನೆಲ್ಲ ಮಾಡ್ಕೊಂಡು. ಅದ್ರ ಪ್ರೈಸ್ ಇದೆ ಅದು. ನಾವು ಟಯರ್ಡ್ ಆಗಿದ್ದೀವಿ ಈಗ, ಮತ್ತೆ ಎಲ್ಲೂ ಹೋಗೋದು ಬೇಡ. ಓಕೆ, ಬೆಳಗ್ಗೆ ಎದ್ದರೆ ಇಲ್ಲೇ, ಈಗ ಊಟಕ್ಕೂ ಅಲ್ಲಿ ಇಲ್ಲಿ ಅಲ್ದಾಡೋದು ಬೇಡ, ಇಲ್ಲೇ ಕೂತ್ಕೊಂಡು ಇಲ್ಲೇ ತಿನ್ಬಿಟ್ಟು ಬಿಲ್ ಕೊಟ್ಬಿಟ್ಟು ರಪ್ಪ ಅಂತ ಮಲ್ಕೊಳ್ಳೋಣ. ठीक है बट कोई डिस्काउंट है मैडम? 1000 करके दे दो.
हम सुबह 4 बजे को निकल जाएगा इधर से। कैश और ऑनलाइन से कैश दे दूंगा मैं, क्या देंगे? भी दे दूँ। हाँ जी। आपका आधार कार्ड 1000 है ना? 1200। डिस्काउंट करके दे दीजिए। मैं 4 बजे को काउंटेड है सर, इससे नीचे नहीं। मैडम नहीं, मैं रूम तो देखा है, अच्छा है सर। मैं हर जगह घूम रहा हूँ, इसलिए थोड़ा 1000 में हमारे यहाँ रूम अवेलेबल नहीं है सर, हाँ नहीं दे सकते। 100 हाँ 1100 ना, देख लीजिए। 1200 ರೀಸನಬಲ್ ರೇಟ್. ಏನು ಮಾಡೋಣ ಅಜಿತ್? 1000 ಹೊರಡಿಗೆ ಏನು ನಾನ್ ಎ ಸಿನ? ಸರಿ ತೊಗೊಂಡ್ಬಿಡಿ, ಏನು ಮಾಡೋಕ್ಕಲ್ಲ. ಓ ಎ ಸಿ ನಾನ್ ಎ ಸಿ ಮೇಡಮ್? ನಾನ್ ಅಟ್ಲೀಸ್ಟ್ AC ಕೊಟ್ಬಿಡಕ್ಕೆ ಹೇಳಿ. 1200 ಕೊಡೋದು ಕೊಡ್ತೀವಿ ಅದೇ ರೇಟು. वही रेट को ए सी दे देगा? नहीं सर ठीक है, मैं आधार कार्ड लेके आऊँगा। ಬಿಡಿ ಅಜಿತ್ ಬ್ರೋ, ಸುಮ್ಮನೆ ಜಾಸ್ತಿ ಇದು ಮಾಡೋದು ಬೇಡ, ಇಲ್ಲ ಅಂದ್ಬಿಟ್ಟು ಕಷ್ಟ, ರೀಸನಬಲ್ ಇದೆ. ಓಕೆ. ಈಗ ಸುಮ್ಮನೆ ಯಾವುದೋ ಲೋಕಲ್ಗೆ ಹೋಗ್ಬಿಟ್ಟು 800 ಕೊಡೋ ಬದಲು ಹ್ಞೂ ಸ್ವಲ್ಪ ಸ್ಟ್ಯಾಂಡರ್ಡ್ ಒಂದು 400 ರೂಪಾಯಿ ಜಾಸ್ತಿ ಕೊಟ್ಬಿಡೋಣ, ತಪ್ಪೇನಿಲ್ಲ. ಓಕೆ ಓಕೆ. ಲಗೇಜ್ ಎತ್ಕೊಳ್ಳಿ, ಬನ್ನಿ ಇನ್ನೇನು ಇಳೀರಿ ಕೆಳಕ್ಕೆ. ಏನೇನೆಲ್ಲ ಆಡಿ ಕಷ್ಟಪಡಬೇಕು ಅಲ್ವಾ? एक मिनट अंकल जी, लगेज को थोड़ा हेल्प करना, लगेज को। हाँ फिल करना। हाँ दोनों का नाम. 1 मिनट सर।